ಶಿವ ಶಿವ ಇವನ್ ಮಳೆ ಸುರಿತೈತೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಿಡ್ಕೊಳ್ಳೋದು ಇನ್ನ ಬಿಡಂಗಿಲ್ಲ. ಇನ್ನೇನ್ ಶುರು ನೋಡ್ ಮಳೆಗಾಲ. ಕಣತೆ ಈ ಮಳೆ ಹಿಡ್ಕೊಂಡ್ಬಿಟ್ರೆ ಬದುಕೆ ಸಾಗಲ್ಲ ಅಂತತಿ. ಕರೆಂಟ್ ಬೇರೆ ಇಲ್ಲ ಬೆಳಗಿಂದ. ಏನಾರ ಒಂದಿಟ್ಟು ಬದುಕು ಮಾಡೋಣ ಅಂದ್ರೆ ಅಡುಗೆ ಮನೆಗೆ ಕತ್ಲು ಅಂದ್ರೆ ಕತ್ಲಾಗೈತಿ. ಕರೆಂಟ್ ಬೇರೆ ಬೆಳಗಿಂದ ತಗೋದಾನು ಇನ್ನೂ ಕೊಟ್ಟಿಲ್ಲ. ಈ ಮಳೆ ಬಂದ್ರೆ ಇದೇ ಕತೆ ತಗ. ಅದೆಲ್ಲ ಏನಾರ ಮರಗಳು ಬಿದ್ದಿರ್ತವೆ, ಈ ಕರೆಂಟ್ ವೈರ್ಗಳ ಮೇಲೆನೆ ಬೀಳ್ತಾವವು. ಇನ್ನೇನ್ ಮತ್ತೆ ಅದನ್ನ ಸರಿ ಮಾಡಕಂತ ಹೇಳ್ತಾರೆ. ಇನ್ನೇನ್ ಕರೆಂಟ್ ಕೊಡೋದು ಯಾವಾಗ ಏನು ಈಗ ಏನ್ ಮಾಡೋಣತ್ತೆ ಸಾಯಂಕಾಲ ದೊಡ್ಗೆನ ಇನ್ನೇನ್ ಕರೆಂಟ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಈಗ ಕತ್ಲಾದ್ರೆ ಮತ್ತೆ ಅಡುಗೆ ಮಾಡಕ್ಕೂ ಕಷ್ಟ ಆಕತಿ. ಬೆಳಕಿದ್ದಂಕ್ಲೆ ಏನಾರ ಮಾಡಿಟ್ಬಿಡ್ತೀನಿ. ಏನ್ ಮಾಡೋಣ ಸಾಯಂಕಾಲದ ಏನ್ ಮಾಡಕ್ ಹೋಗ್ತೀಯ? ಬೆಳಗ್ಗೆ ಮಾಡಿ ಸಾರಿಲ್ಲೇನು, ಅದಕ್ಕೆ ಮುದ್ಗಿಗೆ ಮಾಡ್ಬೇಕತ್ ಬಿಡು. ಐತೆ ಆದ್ರೆ ಈ ಹುಡುಗ ಯಪ್ಪ ಉಣ್ಣಕ್ಕೆ ಇಲ್ಲ. ಬೆಳಗ್ಗೆ ಮಾಡಿ ಸಾರು ಅಂದ್ರೆ ತಿನ್ನಕ್ಕೆ ಇಲ್ಲ ಅಂತಾರೆ. ಏನ್ ಮಾಡೋಣ? ಅವ್ರಿಗಾದ್ರೂ ಏನಾರ ಮಾಡ್ಲೇಬೇಕಲ್ಲ. ನಿನ್ ಗಂಡುಗೆ ಮತ್ ನಿನ್ ಮಗುಗೆ ಎಲ್ಲಿ ಇಳಿತೈತಿ ಹೇಳ ಮತ್ತೆ ಬೆಳಗ್ಗೆದ್ದು. ನಾ ಬರ ಏನಾರ ಮುದುಕರುಗಳು ಏನ್ ಮಾಡಿಟ್ರೆ ಸುಮ್ ಉಂತೀವಿ. ಅವ್ರಿಗೆ ಇಳ್ದಿತ್ತೆ ನಿನ್ ಮಗ ಬರ್ತಾನಲ್ಲ ಈಗ ಸ್ಕೂಲಿಂದ. ಏನ್ ಮಾಡಿಯಮ್ಮ ಅಂತ ಅನ್ಕೊಂತ ಬರ್ತಾನ ಅಲ್ಲಿಂದನೆಯ. ಇನ್ನೇನು ಅದೇ ಸಾರಿ ಉಣ್ಲ ಮುದ್ದೆ ಅನ್ನ ಅಂದ್ರೆ ಅದು ಕೊಟ್ರೆ ಆಗ ಎಳಿತಾನೆ. ಮತ್ತೆ ಏಳಿಗೆ ಏನ್ ಮಾಡೋಣ ಮತ್ತೆ ಬೆಳಕಿದ್ದಂಕ್ಲೆ ಮಾಡ್ಕೊಂಡ್ಬಿಡ್ತೀನಿ. ಮತ್ ಕರೆಂಟ್ ಯಾವಾಗ ಬರ್ತತೋ ಬರ್ತಲ್ಲ ಗೊತ್ತಿಲ್ಲ. ಇನ್ನೇನ್ ಮಾಡಕ್ ಹೋಗ್ತೀಯ ಅಮ್ಮಯ್ಯ? ಮತ್ತೆ ನಾವೇನೋ ಅದೇ ಸಾರ ಐತೆ ಅಂದಲ್ಲ, ನನಗೂ ನಿಮ್ಮ ಮಾವಯ್ಯಗೂ ಅದೇ ಸಾರಿಗೆ ಮುದ್ದೆ ಮಾಡು. ನಿನ್ ಗಂಡುಗೂ ನಿನ್ ಮಗುಗೂ ಏನಾರ ಮಾಡ್ಕೊಂಬಂದಿಟ್ಟು ಕೇಳೋರ್ನ ಏನ್ ಮಾಡಕ್ ಅಂತೀವಳಿ. ಮತ್ ಸಾರ್ ಮಾಡಿಟ್ರೆ ಸುಮ್ನೆ ಹಾಳಕತ್ತೆ. ರಾತ್ರಿ ಒಂದ್ ಹೊತ್ತಿಗೆ ಮತ್ತಲ್ಲ ಬೆಳಗ್ಗೆ ದುಣ್ಣಲ್ಲ ಅಂತಾರೆ. ಏನಾರ ಒಂದಿಟ್ಟು ಮಾಡಿ ನೋಡ್, ಅವ್ರು ಏನ್ ಕೇಳ್ತಾರ ಅದನ್ನ ಮಾಡು. ಅಯ್ಯ ಅವನ್ ಬಂದ್ ಕೇಳ್ತಾನೆ ಇಂಥದ್ದೇ ಮಾಡು ಅಂತ. ಅದ್ನೇ ಮಾಡಕತ್ತೇನತ್ತೆ? ಅಯ್ಯೋ ಅಯ್ಯಯ್ಯ ನೀ ಮಾಡಲ್ಲ ಅಂದ್ರೆ ನಿನ್ ಮಗ ಬಿಟ್ಟನೆ. ಅದೇನೋ ಹೇಳ್ತಿರ್ತಾನ ನಿನ್ ಮಗ. ಅದೇನೋ ಎಂತದ ರೈಸ್ ಬಾತ ಪಾಯಸ್ ಬಾತ ಅಂತಂದು. ಅದ್ನೇನೋ ಮಾಡು ಒಂದ್ ಹೊತ್ತಿಗೆ ತಿಂತಾರ. ನಿನ್ ಗಂಡೇನ್ ಏನ್ ಮಾಡಿಟ್ರೆ ತಿಂತಂತಾಗ. ಅವ್ನೇನ್ ಇಂಥದೇ ಬೇಕು ಅನ್ನಲ್ಲ. ತಿಂತಾರ ತಿಂತಾರೆ. ಅದ್ರಲ್ಲೂ ಇದೆಂತ ರೈಸ್ ಬಾತು ಅಂತ ಮತ್ತೇನ್ ಜರಿಯದೇನ್ ಬಿಡಲ್ ನಿನ್ ಮಗ ತಗ. ಅಯ್ಯ ಏನೋ ಒಂದ್ ಹೊತ್ತಿನ ಮಾಡಿ ಹೋಗಿ ಅಮ್ಮಯ್ಯ. ಉಂಡ್ಬಿಟ್ಟು ಅದೇನೋ ಹೊಟ್ಟೆಗೆ ಹೋದ್ಮೇಲೆ ಬಂಗಾರ ಆಗಲ್ಲ. ಹೋಗ್ ಏನೋ ಹೊಟ್ಟೆ ತುಂಬಿಸ್ಕೊಳಕ್ಕೆ ತಿನ್ಬೇಕಲ್ಲ ಮಾಡ್ಬೇಕಲ್ಲ ಅಂತೇನ್ ಮಾಡದಾಟಿಯ. ಹೋಗೋಗಿ ಏನೋ ಒಂದ್ ಹೊತ್ತಿನ ಮಾಡು. ಸರ್ಕಣತ್ತೆ ಸಾರೈತಲ್ಲ, ಅದಕ್ಕೂ ಮಾವಯ್ಯಗೂ ನಿನಗೂ ಮುದ್ದೆ ಮಾಡ್ಕೊಡ್ತೀನಿ. ಈ ಹುಡುಗಿಗೆ ಆ ಅಪ್ಪಗೆ ಏನಾರ ಒಂದಿಟ್ಟು ಚಿತ್ರಾನ್ನ ಇಲ್ಲ ಅಂದ್ರೆ ಏನಾರ ಒಂದಿರಿ ಟಮಾಟ ರೈಸ್ ಅದೇನೋ ಅಂತಾರಲ್ಲ ಅಂತದೊಂದು ಮಾಡಿಡ್ತೀನಿ. ತಿಂದ್ರು ತಿನ್ಲಿ ಬಿಟ್ರು ಬಿಡಿ. ಹೋಗ್ ಮಾಡು, ಹೊತ್ತು ಮುಂಚೆ ಮಾಡು. ಮತ್ ಕರೆಂಟ್ ಬಂದಿತ್ತು ಬರಲ್ಲ ಗೊತ್ತಿಲ್ಲ. ಸರ್ಕಣತ್ತೆ ಇನ್ನ ಈ ಮಳೆಗಾಲ ಶುರು ಆಗ್ಬಿಟ್ರೆ ಮುಗೀತು. ಯಾ ಬದುಕುಗಳು ಆಗಲ್ಲ. ಈ ಮಳೆಯ ಹಿಡಿದಿದ್ರೆ ಬಿಡೋದೇ ಇಲ್ಲ. ಈ ಬದುಕುಗಳು ನೋಡು ಹೆಂಗ್ ಇದಾಕವಿ ಅಂತ ಹೇಳಿ. ಹೊಲ್ದಾಗೂ ಮಾಡಕ್ಕಾಗಲ್ಲ, ಮನೆಗೂ ಮಾಡಕ್ಕಾಗಲ್ಲ. ಹಂಗೆ ಒಂದ್ಸಲ ಹಿಡ್ಕೊಂಡ್ಬಿಟ್ರೆ ಹಿಡ್ಕೊಂಡೇ ಬಿಡ್ತತಿ ಈ ಮಳೆ. ಅಮ್ಮಯ್ಯ ಅಜ್ಜಿ ಅಜ್ಜಿ ಆಗ ಬಂತ್ ನೋಡ್ ನಮ್ಮ ಮನೆ ಓರಿ. ಏಟತ್ತಾದ್ರೂ ಯಾಕಿನ ಬಂದಿಲ್ಲ ಅಂತ ಅನ್ಕೊಂತಿದ್ದೆ. ಈ ಮಳೆಗೆ ನೆನ್ಕೊಂಡ್ ಓಡ್ ಬಂದ್ಬಿಡ್ತಾನ ನೋಡ್. ಅಯ್ಯಯ್ಯ ಇದೇನ ಪಾಪ ಹಿಂಗ್ ನೆನ್ಕೊಂಡ್ ಬಂದಿದ್ಯ ಮಳೆಗೆ. ಎಲ್ಲರ ಒಂದೀಟ ಅಲ್ಲಿ ಇಲ್ಲಿ ನಿತ್ಕೊಂಡ್ ಬರಕ್ ಬರ್ಲಿಲ್ಲ. ಇದೇನ್ ಹಿಂಗ್ ತಲೆ ಎಲ್ಲ ನೆನ್ಸ್ಕೊಂಡ್ ಹೋಗ್ ಮೊದ್ಲು ವರ್ಸ್ಕೆ ಹೋಗು. ಅಜ್ಜಿ ನಿತ್ಕೊಂಡೆ ಕಣ ಅಜ್ಜಿ, ಅಲ್ಲಿ ಅಂಗಡಿ ತಾವ ತುಂಬಾ ಹೊತ್ತು ನಿತ್ಕೊಂಡೆ. ಈ ಮಳೆ ಯಾಕ ಬಿಡಂಗೆ ಕಾಣ್ಲಿಲ್ಲ. ಇವತ್ತನ ಅಲ್ಲೇ ನಿತ್ಕೊಳೋದು ಅಂತ ಹೇಳಿ ಆ ಮಳೆಗೆ ಓಡ್ ಬಂದೆ. ಅದಕ್ಕೆ ತಲೆ ಎಲ್ಲ ನೆಂದೋತು. ಅಯ್ಯಯ್ಯೋ ಮೊದಲನೇ ಮಳೆ ಬೇಡ ಕಣ್ಲ ಪಾಪ. ಹಿಂಗ್ ವಾಸ್ ಮಳೆಗೆ ನೆಂದ್ರೆ ಶೀತ ನೆಗಡೆ ಕೆಮ್ಮು ಹಾಕತ್ ಕಣ್ಲ. ಹೋಗಿ ತಲೆ ನೆನ್ಸ್ಕೊಂಬಂದಿಯಲ್ಲ. ಈ ಸ್ಕೂಲಿಗೆ ಹೋಗ್ಬೇಕಾರೆ ಏನಾದ್ರು ಇಟ್ಕೊಂಡು ಹೋಗ್ಬೇಕು, ತಲೆ ಮೇಲೆ ಓದ್ಕೊಂಡ್ ಬರಬೇಕು ಅಂತ ಗೊತ್ತಾಗಕ್ಕಿಲ್ಲ ನಿನ್ಗೆ. ಬೆಳಗ್ಗೆ ಹೋಗಕಾರನೆ ಅವೆಲ್ಲ ಇಟ್ಕೊಂಡು ಹೋಗ್ಬೇಕು. ಇನ್ ಮನೆಗೆ ಮಳೆಗಾಲ ಇನ್ನ ಆರಂಭ ಆಕತೆ. ಇನ್ ಇದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ. ಇನ್ ಮುಂದಾದ್ರೂ ಬ್ಯಾಗ್ನಾಗೆ ಇಟ್ಕೊಂಡು ಹೋಗು. ಅದ್ರಿಂದ ನಾವು ಓದ್ಕೊಂಡ್ ಬರಂತೆ. ಪಾಟಿ ಚೀಲವ ಇಲ್ಲ ಛತ್ರಿನ ಏನಾರು ಇಟ್ಕೊಂಡು ಹೋಗ್ಬೇಕು ಗೊತ್ತಾತಾ. ಹೋಗೀಗ ಟವಲ್ನಿಗೆ ತಲೆ ಒರ್ಸ್ಕೆ ಹೋಗು. ಅಜ್ಜಿ ಅಜ್ಜಿ ಸ್ಕೂಲ್ ಬ್ಯಾಗ್ ಎಲ್ಲ ನೆಂದು ಬುಕ್ ಎಲ್ಲ ನೆಂದೋಗಿರೋ ಗೊತ್ತಾ? ಬ್ಯಾಗು ಹರಿದೋಗೈತೆ. ಅವತ್ತು ಹೇಳಿರ್ಲಿಲ್ಲ ನಿನಗೆ ಹೊಸ ಬ್ಯಾಗ್ ಕೊಡ್ಸಜ್ಜಿ, ಅಜ್ಜಯ್ಯಗೆ ಹೇಳು ತಂದು ಕೊಡ್ತತಿ ಅಂತ ಹೇಳಿ. ಈಗ ನೋಡು ಮಳೆಗೆಲ್ಲ ನೆಂದೋಗಿ ಬ್ಯಾಗ್ ಒಳಗೆಲ್ಲ ನೀರು ಹೋಗಿ ಬುಕ್ ಎಲ್ಲ ನೆಂದೋಗಿರೋ ಕಣಜ್ಜಿ. ಹೊಸ ಸ್ಕೂಲ್ ಬ್ಯಾಗ್ ಕೊಡ್ಸಿದ್ರೇನೆ ನಾನು ನಾಳೆ ಸ್ಕೂಲ್ಗೆ ಹೋಗೋದು, ಇಲ್ಲ ಅಂದ್ರೆ ಹೋಗಕ್ಕಿಲ್ಲ.
ಅಯ್ಯ ಅದೇನ್ ಹೊಸ ಬ್ಯಾಗ್ ನಿಮ್ಮ ಅಜ್ಜ ಈಗ ಹೇಳ್ತೀನಿ ತಂದು ಕೊಡ್ತಾ ಹೋಗು. ಹೋಗುವಂತೆ ಇನ್ನ ಇನ್ನ ಏನ ತಂದು ಕೊಡೋದಕ್ಕಿಂತ ಮುಂಚೆನೆ ಎಲ್ಲ ಪೀಟ್ಗೆ ಹಾಕ್ತಾನೆ. ಇನ್ ಸ್ಕೂಲ್ ಹೋಗಲ್ಲ ಅಂತ ಹೇಳಿ ಮತ್ ತಂದು ಕೊಡಕ್ಕೆ ಹೇಳ್ಬೇಕು ಅಜ್ಜಯ್ಯಗೆ. ತಂದು ಕೊಟ್ರೆ ಆಟೆ ನಾನು ಹೋಗೋದು. ಹೋಗ್ಲಾ ತಂದು ಕೊಡ್ತಾ ಹೋಗಿ ನಿಮ್ಮ ಅಜ್ಜಯ್ಯ. ನಾಳೆ ಹೇಳ್ತೀನಿ. ಸರಿ ಕಣಜ್ಜಿ ಆತು. ಅಜ್ಜಿ ಅಜ್ಜಿ ಮತ್ತೆ ಮಳೆಗೆಲ್ಲ ನೆನ್ಕೊಂಡ್ ಬಂದಿನಲ್ಲ ಅಮ್ಮಯ್ಯ ನನ್ಗೆ ಓನ್ ಮಾಡೈತೆ ತಿನ್ನಕ್ಕೆ ಬಿಸಿ ಬಿಸಿಯಾಗಿ. ಬಿಸಿ ಬಿಸಿಯಾಗಿ ಓನ್ ಮಾಡಕ್ಕಾಗಿತ್ತಪ್ಪ ನಿನಗೆ. ಮಹಾರಾಜ ದೊಡ್ಡ ಕೆಲಸ ಮುಗಿಸ್ಕೊಂಡ್ ಮನೆಗ್ ಬಂದಿದೀಯ. ನಿನಗೆ ಬಿಸಿ ಬಿಸಿಯಾಗಿ ನೀನ್ ಬರೋ ಒಟ್ಟತ್ತಿಗೆ ಮಾಡಿಡ್ಬೇಕಾಗಿತ್ತೇನಲ್ಲೇ. ಕಣಜ್ಜಿ ಮತ್ತೆ ನಾನ್ ನೋಡಿಲಿ ಸ್ಕೂಲಿಂದ ಎಣ್ಣೆ ಅಂದ್ ಬಂದಿನಿ ಅಂತ ಹೇಳಿ ಈಗ ಹೋಗಿ ಬೆಳಗ್ಗೆ ಮಾಡಿಟ್ಟಿರೋದೇ ತಣ್ಣಂದೆ ಅನ್ನ ಸಾರು ಉಣ್ಣಕ್ಕಾಕತ್ತ. ಏನಾರ ಬಿಸಿ ಬಿಸಿದ್ ಮಾಡಿಡ್ಬೇಕಪ್ಪ ಮನೆಗಿದ್ದೋರು. ಸ್ಕೂಲಿಂದ ಬರ್ತಾರೆ ಹಿಂಗ್ ಮಕ್ಳು ಅಂತ ಹೇಳಿ ನೀನ್ ನೋಡಿದ್ರೆ ಏನ್ ಮಾಡ್ಬೇಕಾಗಿತ್ತಪ್ಪ ನಿನಗೆ ಅಂತ ಕೇಳ್ತಿದೀಯ. ಮತ್ತಿನ್ ಹೆಂಗ್ ಕೇಳ್ಯಾರ? ಯಾ ಬಿಸಿದು ಪಾಸಿದು ಏನು ಮಾಡಿಲ್ಲ. ನಿಮ್ಮವ್ವಗೆ ಅದೇ ಸಾರಿತ್ತು ರಾತ್ರಿಗೆ ಅದಕ್ಕೆ ಮುದ್ದೆ ಮಾಡ್ತೀನಿ ಅಂತ ಹೇಳ್ತಿದ್ಲು. ನಾನು ಅದಕ್ಕೆ ಮತ್ತಿನೇ ಅದೇ ತಿನ್ನಲ್ಲ ನಿಮ್ಮ ಅಪ್ಪಯ್ಯ ನೀನು ಅಂತ ಹೇಳಿ ಅದ್ಯಂತದ ಬಾತ್ ಅಂತಾರಲ್ಲ ಅಂತದ್ ಮಾಡಿಡವ ತಿಂತಾರೆ ಅಂತ ಹೇಳಿ ಕಳಿಸ್ತಿ. ಒತ್ತು ಮುಂಚೆನೆ ಮಾಡು ಮಳೆ ಬರೀ ಬರ್ತೈತಿ ಕರೆಂಟ್ಗಿಂತ ಬರ್ತಾವ ಹೆಂಗ ಅಂತ ಹೇಳಿ ಅಂತಂದು ಅದೇನೋ ಬಾತ್ ಮಾಡಕ್ ಹೋಗಿ ಹೇಳಿ ನಿಮ್ಮ ಅವ್ವಯ್ಯ. ಎಂತದು ನಿನ್ ತಿನ್ನಕ್ಕೆ ಬಿಸಿದ್ ಗಿಸಿದ್ ಏನು ಮಾಡಿಲ್ಲ. ಈಗ ಮಾಡ್ತಾಳೇನ ಬಾತ್ ಒತ್ತು ಮುಂಚೆಯ ತಿನ್ ಮಕ್ಕನ ಅಂತಾಗ. ಅದು ರಾತ್ರಿಗೆ ಆತ್ ಕಣಜ್ಜಿ. ಈಗ ಸಾಯಂಕಾಲ ತಿನ್ನಕ್ಕೆ ಯೋನರ ಮಾಡ್ತಾರಲ್ಲ ಯೋನರ ಈ ವಡೆ ಗಿಡೆ ಮೆಣಸಿಕಾಯಿ ಬಜ್ಜಿ ಈ ತರದ್ ಏನು ಮಾಡಿಲ್ವೇನಜ್ಜಿ? ಮಂಡಕ್ಕಿ ಹುರಿದಿಲ್ವಾ? ಓಹೋ ರಾಜ್ಕುಮಾರ್ಗೆ ಇದನ್ನೆಲ್ಲ ಮಾಡ್ಬೇಕಾಗಿತ್ತೆ. ಅಯ್ಯೋ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ಇನ್ ಮುಂದೆ ನನ್ನ ರಾಜ್ಕುಮಾರ್ ಬರ್ತಾನೆ ಸ್ಕೂಲಿಂದ ಮಳೆ ನೆನ್ಕೊಂಡು ಬರೋ ಒಟ್ಟತ್ತಿಗೆ ಮಂಡಕ್ಕಿ ಹುರಿದು ಮೆಣಸಿಕಾಯಿ ಬಜ್ಜಿ ಮಾಡಿ ಒಂದ್ ಲೋಟ ಕಾಫಿ ಮಾಡಿಡವ ಅಂತ ನಿಮ್ಮ ಅವ್ವಗೆ ಹೇಳ್ತೀನಿ. ಇವತ್ತು ಏನು ಮಾಡಿಲ್ಲ. ಮಹಾರಾಜರಿಗೆ ಏನೈತ ಅದನ್ನೇ ತಿಂದು ಇವತ್ತು ಇರ್ರಿ ನಾಳೆಯ ಮಾಡಕ್ಕೆ ಹೇಳ್ತೀನಿ. ಈಗ ಅನ್ಸಿದ್ದನ್ ತಿನ್ನಕ್ಕೆ ನಾಳೆವರೆಗೂ ಕಾಯ್ಬೇಕಂತೆ. ನಾಳೆ ಮಳೆ ಬರ್ತತೋ ಬರಲ್ವ ಯಾರಿಗ್ ಗೊತ್ತು. ನಾಳೆ ಬಂದ್ ಕೇಳಿದ್ರೆ ಇವತ್ ಮಳೆನೂ ಬಂದಿಲ್ಲ ಏನು ಬಂದಿಲ್ಲ ಏನು ಮಾಡಿಲ್ಲ ಅಂತೀಯ. ಇವತ್ ಮಳೆ ಬಂದಿತ್ತು ತಾನೆ ಬರ್ತೈತಿ ತಾನೆ ಈಗ ಮಾಡಕ್ಕೆ ಏನಂತೆ? ಈಗ ಹೇಳು ಅಮ್ಮ ಈಗ ಮಾಡಕ್ಕೆ ಮಾಡ್ತತೆ. ಅಯ್ಯಯ್ಯ ನಿಮ್ಮವ್ವಯ್ಯ ಬೆಳಗಿಂದ ಕರೆಂಟ್ ಇಲ್ಲ ಅಡುಗೆ ಮನೆ ಕಾಕ್ತಿದ್ದಂಗ ಆಗೈತಿ. ಇವನ್ ಬದುಕು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಳು. ಈಗ ರಾತ್ರಿದಂಗ ಮಾಡಿಡ್ತೀನಿ ಎಂತದಂತ ಹೋಗಿದ್ದಾಳೆ. ಈಗ ನೀನ್ ಹೋಗಿ ಮಂಡಕ್ಕಿ ಉರಿ ಮೆಣಸಿಕಾಯಿ ಬಜ್ಜಿ ಮಾಡು ಅಂತ ಹೇಳ್ತೀಯ. ಹೋಗ್ ಹೇಳಿ ಮಾಡ್ಸ್ಕೊಂಡ್ ತಿನ್ನೋಗು. ನಿಮ್ಮವ್ವಯ್ಯ ಮಾಡ್ಕೊಟ್ರೆ ತಿನ್ನು. ನಾನ್ ಹೇಳಿದ್ರೆ ಅಮ್ಮಯ್ಯ ಮಾಡಕ್ಕಿಲ್ಲ ನನಗೆ ವಾಪಸ್ ಬೈತತೆ. ನೀನ್ ಹೇಳಿದ್ರೆ ನಿಂಗೇನ್ ಬೈಯಕ್ಕಿಲ್ಲ ಸುಮ್ ಮಾಡ್ಕೊಡ್ತತೆ. ನೀನೇ ಹೇಳಜ್ಜಿ ಪ್ಲೀಸ್. ಅಯ್ಯ ತಿನ್ನಂಗಾಗಿರೋದು ನಿನಗ ನನಗ ನನಗೇನ್ ತಿನ್ನಂಗಾಗಿಲ್ಲಪ್ಪ. ನಾನು ಅದೆಲ್ಲ ತಿನ್ನಕ್ಕಿಲ್ಲ. ನಿನಗ್ ತಾನೇ ತಿನ್ನಂಗಾಗಿರೋದು. ಹೋಗಿ ಹೇಳಿ ಮಾಡ್ಸ್ಕೊಂಡ್ ತಿನ್ನು. ಹಂಗೆ ಹೇಳ್ತೀಯಲ್ಲ ಅಜ್ಜಿ. ನೀನ್ ತಿನ್ಲಿಲ್ಲ ಒಟ್ಟಿಗೆ. ನೀನ್ ಹೇಳಿದ್ರೆ ಅಮ್ಮಯ್ಯ ಮಾಡ್ತಾನೆ ನಾನೇ ತಿಂತೀನಿ. ನೀನ್ ಸುಮ್ನೆ ನನಗೆ ಅಂತ ಹೇಳಿ ಮಾಡ್ಸಜ್ಜಿ. ಹೆಂಗ್ ಮಾಡ್ತೀಯಲ್ಲ ಅಜ್ಜಿ? ಇಲ್ಕಂಡ್ಲ ಪಾಪ ನಿಮ್ಮ ಅವ್ವಯ್ಯ ಮಾಡಿದ್ಮೇಲೆ ಆಮೇಲೆ ನಾನು ತಿನ್ಲಿಲ್ಲ ಅಂದ್ರೆ ನಿಮ್ಮ ಅವ್ವಯ್ಯ ಬೈತಾಳೆ. ಸುಮ್ನೆ ಯಾಕೆ ಮಾಡಕ್ಕೆ ಹೇಳ್ದತೆ? ಎಣ್ಣೆ ವೇಸ್ಟು ಅದೇನೋ ಎಲ್ಲ ತರಕಾರಿ ವೇಸ್ಟು ಅಂತ ಹೇಳಿ ಈಗ ನಾನು ತಿಂತೀನಿ ಮಾಡು ಅಂತ ಅಂದ್ರೆ ಆಮೇಲೆ ಮಾಡಿ ಆಮೇಲೆ ಬೈಸ್ಕೊನದೆ. ಬ್ಯಾಡ ಬ್ಯಾಡ. ನಾನು ಹೇಳ್ದಂಗೆ ನಾಳೆಯ ಮಾಡಿಸಿಡ್ತೀನಿ ತಿನ್ನುವಂತೆ. ಈಗ ಏನು ಬೇಡ. ಈಗ ಹೋಗು ಕೈ ಕಾಲು ಮಕ್ಕ ತಕ್ಕೊಂಡು ಕಾಪಿ ಗಿಪಿ ಮಾಡ್ತಾಳೆ ನಿಮ್ಮ ಅವ್ವ. ಈಗ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಂದು ಅಂಗಡಿಗೆ ಎತ್ಕೊಂಡು ತಿನ್ನೋಗಿ ಇವತ್ತು. ಇವತ್ತು ಯಾ ಮೆಣಸಿಕಾಯಿ ವಡೆ ಬಜ್ಜಿ ಏನು ಬೇಡ. ಬಿಸ್ಕೆಟ್ ಕಾಪಿ ತಿನ್ನು ಸಾಕು. ಸರಿ ಆಯ್ತು. ನಾಳೆಯ ತಪ್ಸಂಗಿಲ್ಲ. ನಾಳೆ ನಾನು ಸ್ಕೂಲಿಂದ ಬರೋವಷ್ಟೊತ್ತಿಗೆ ಅದೆಲ್ಲ ಮಾಡಿಸಿರ್ಬೇಕು. ಮಾಡ್ತಾನಂತೆ. ಸರಿ ಕೊಡು ಮತ್ತೆ ದುಡ್ಡು ಹೋಗಿ ಬಿಸ್ಕೆಟ್ ತಗೊಂಡ್ಬರ್ತೀನಿ. ತಗೊಂಡ್ಬರುವಂತೆ. ಮೊದ್ಲು ಹೋಗಿ ಅಲ್ಲಿ ಅಂಡೆಗೆ ಬಿಸಿಲಿರೋದವೇನ ಕೈ ಕಾಲು ಮುಖ ತಕೊಂಡು ನೀಟಾಗಿ ಅಂಗಿ ಚೇಂಜ್ ಮಾಡ್ಕೊಂಡು
ಹೋಗ ತಲೆ ಗಿಲೆ ಎಲ್ಲ ನೆಟ್ಟಿಗೆ ಒರೆಸ್ಕೊಂಡು ಆಮೇಲೆ ಬೇರೆ ಹಂಗೆ ಹಾಕ್ಕೊಂಬಂದು ಆಮೇಲೆ ಹೋಗುವಂತೆ ಛತ್ರಿ ಹಿಡ್ಕೊಂಡು ಇಂಥ ಮಳೆಗೆ ನೆನ್ಕೊಂಬಂದಿ ಹಿಂಗೆ ಹೋಗ್ತೀಯ ಹೋಗ್ ಹೋಗ್ ಮೊದ್ಲು ಬಟ್ಟೆ ಬದಲಾಯಿಸ್ಕೊಂಡು ತಲೆ ನೆಟ್ಟಿಗೆ ಒರೆಸ್ಕೊಂಡು ಆಮೇಲೆ ಹೋಗಂತ ಹೋಗು. ಸರಿ ಕಣಜಿ ಆತು. ನೋಡಿದ್ರಲ್ಲ ಗೆಳೆಯರೇ, ಮಳೆ ಬಂದಾಗ ಮನೆಗೊಳಗೆ ಏನೆಲ್ಲ ನಡೀತವೆ ಅಂತ ಹೇಳಿ ಕರೆಂಟ್ ಇರಲ್ಲ, ಅಡುಗೆ ಮಾಡೋ ತೊಂದರೆ, ಬದುಕುಗಳೆಲ್ಲ ಸಾಗೋದಿಲ್ಲ. ನೋಡಿ ಹಿಂಗೆ ಹೊರಗಿಂದ ಬಂದವರು ಏನಾರ ಬಿಸಿ ಬಿಸಿ ತಿನ್ನಕ್ಕೆ ಏನಾರ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ನೋಡ್ರಿ, ನಿಮಗೂ ಈ ಥರ ಏನಾರು ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.